ಮುರಳಿಯ ದಿನಾಂಕ 17/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಸತ್ಯ 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 ತಂದೆಯಿಂದ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣ ಆಗುತ್ತೀರಾ. ತಮಗೆ 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುವುದು. ಪ್ರಶ್ನೆ: ತಂದೆಯ ಯಾವ ಆಜ್ಞೆಯನ್ನು ಪಾಲನೆ ಮಾಡುವಂತಹ ಮಕ್ಕಳೇ ಪಾರಸ ಬುದ್ಧಿಯುಳ್ಳವರು ಆಗುತ್ತಾರೆ? ಉತ್ತರ: ತಂದೆಯ ಆಜ್ಞೆಯಾಗಿದೆ, ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಂದೆಯನ್ನು ಮತ್ತು ರಾಜ್ಯವನ್ನು ನೆನಪು ಮಾಡಿರಿ. ಇದೇ ಸದ್ಗತಿಗಾಗಿ ಸದ್ಗುರುವಿನ ಶ್ರೀಮತವಾಗಿದೆ. ಯಾರು ಈ ಶ್ರೀಮತವನ್ನು ಪಾಲಿಸುತ್ತಾರೆ ಅಂದರೆ ಅರ್ಥ ದೇಹಿ ಅಭಿಮಾನಿಗಳಾಗುತ್ತಾರೆ, ಅವರೇ ಪಾರಸ ಬುದ್ಧಿಯುಳ್ಳವರು ಆಗುತ್ತಾರೆ. ಗೀತೆ: ಇಂದು ಎಲ್ಲ ಮನುಷ್ಯ ಮಾತ್ರರು ಅಂಧಕಾರದಲ್ಲಿದ್ದಾರೆ. ಓಂ ಶಾಂತಿ. ಇದು ಕಲಿಯುಗಿ ಪ್ರಪಂಚವಾಗಿದೆ. ಎಲ್ಲರೂ ಅಂಧಕಾರದಲ್ಲಿದ್ದಾರೆ. ಇದೇ ಭಾರತ ಪ್ರಕಾಶದಲ್ಲಿತ್ತು. ಯಾವಾಗ ಭಾರತ ಸ್ವರ್ಗವಾಗಿತ್ತು ಆಗ. ಇದೇ ಭಾರತವಾಸಿಗಳು ಈಗ ತಮ್ಮನ್ನು ತಾವು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ. ಈ ಅಮೂಲ್ಯ ದೇವಿ ದೇವತೆಗಳಿದ್ದಂತಹ ರಾಜ್ಯ ಭಾರತ. ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿದ್ದರು. ಆಗ ಯಾವುದೇ ಧರ್ಮವಿರಲಿಲ್ಲ, ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಸ್ವರ್ಗ, ವೈಕುಂಠ, ಬಹಿಷ್ಠ, ಹ್ಯಾವೆನ್ ಇದೆಲ್ಲ ಭಾರತದ್ದೇ ಹೆಸರುಗಳಾಗಿದ್ದವು. ಭಾರತ ಪ್ರಾಚೀನ, ಪವಿತ್ರ, ಬಹಳ ಬಹಳ ಧನವಂತ ರಾಷ್ಟ್ರವಾಗಿತ್ತು. ಈಗಂತೂ ಭಾರತ ಕಂಗಾಲಾಗಿದೆ. ಏಕೆಂದರೆ ಈಗ ಕಲಿಯುಗಿಗಳಾಗಿದ್ದಾರೆ ಎಲ್ಲರೂ. ಅದು ಸತ್ಯಯುಗವಾಗಿತ್ತು. ತಾವೆಲ್ಲರೂ ಭಾರತವಾಸಿಗಳಾಗಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ, ನಾವು ಅಂಧಕಾರದಲ್ಲಿ ಈಗ ಇದ್ದೇವೆ. ಯಾವಾಗ ಸ್ವರ್ಗದಲ್ಲಿದ್ದೆವು ಆಗ ಪ್ರಕಾಶದಲ್ಲಿದ್ದೆವು. ಸ್ವರ್ಗದ ರಾಜರಾಜೇಶ್ವರ, ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಆಗಿದ್ದರು. ಅದಕ್ಕೆ ಸುಖಧಾಮವೆಂದು ಹೇಳಲಾಗುವುದು. ಯಾರೆಲ್ಲ ಹೊಸಬರು ಬರುತ್ತಾರೆ, ಬಾಬರವರ ಬಗ್ಗೆ ಅವರಿಗೆ ತಿಳಿಸಬೇಕು. ಬಾಬಾ ಮತ್ತೆ ಮತ್ತೆ ಹೇಳ್ತಿರ್ತಾರೆ, ಹೊಸಬರು ಬಂದ ಹಾಗೆ ಎಲ್ಲ. ತಂದೆಯಿಂದಲೇ ತಮಗೆ ಸ್ವರ್ಗದ ಆಸ್ತಿ ಸಿಗುವುದು. ಅದಕ್ಕೆ ಜೀವನ್ ಮುಕ್ತಿ ಎಂದು ಹೇಳಲಾಗುವುದು. ಈಗ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ. ಕಾಸ್ ಭಾರತ, ಪೂರ್ತಿ ಪ್ರಪಂಚ ರಾವಣನ ಜೈಲು, ಶೋಕವಾಟಿಕೆಯಲ್ಲಿ ಇದ್ದಾರೆ. ಈ ರೀತಿ ಎಲ್ಲ ರಾವಣ ಕೇವಲ ಲಂಕೆಯಲ್ಲಿದ್ದರು ಮತ್ತು ರಾಮ ಭಾರತದಲ್ಲಿದ್ದರು. ರಾವಣ ಬಂದು ಸೀತೆಯನ್ನು ಕದ್ದು ತೆಗೆದುಕೊಂಡು ಹೋದರು. ಇದೆಲ್ಲ ದಂತಕಥೆಗಳು. ಗೀತೆಯಾಗಿದೆ ಮುಖ್ಯ. ಸರ್ವಶಾಸ್ತ್ರಗಳಲ್ಲಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ, ಭಗವಂತ ತಿಳಿಸಿರುವಂತಹ ಗೀತೆ. ಮನುಷ್ಯರಂತೂ ಯಾರಿಗೂ ಸದ್ಗತಿ ಕೊಡಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಜೀವನ್ಮುಕ್ತ ದೇವಿ ದೇವತೆಗಳಿರುತ್ತಾರೆ. ಅವರಿಗೆ ಈ ಆಸ್ತಿ ಕಲಿಯುಗದ ಅಂತಿಮದಲ್ಲಿ ತಂದೆಯಿಂದ ಸಿಗುವುದು. ಭಾರತದವರಿಗೆ ಇದು ಗೊತ್ತಿರಲಿಲ್ಲ. ಶಾಸ್ತ್ರಗಳಲ್ಲಿಯೂ ಈ ಜ್ಞಾನ ಇಲ್ಲ. ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ ಜ್ಞಾನ. ಸದ್ಗತಿ ಮಾರ್ಗದ ಜ್ಞಾನ ಮನುಷ್ಯ ಮಾತ್ರರಲ್ಲಿ ಇಲ್ಲ. ತಂದೆ ಹೇಳುತ್ತಾರೆ, ಮನುಷ್ಯರು ಮನುಷ್ಯರಿಗೆ ಗುರುಗಳಾಗಲು ಸಾಧ್ಯವಿಲ್ಲ. ಗುರುಗಳು ಸದ್ಗತಿ ಕೊಡಲು ಸಾಧ್ಯವಿಲ್ಲ. ಆ ಗುರುಗಳು ಹೇಳುತ್ತಾರೆ ಭಕ್ತಿ ಮಾಡಿ, ದಾನ ಪುಣ್ಯ ಮಾಡಿ ಎಂದು. ಭಕ್ತಿ ದ್ವಾಪರ ಯುಗದಿಂದ ನಡೆಯುತ್ತಾ ಬರುವುದು. ಸತ್ಯಯುಗ, ತ್ರೇತಾಯುಗದಲ್ಲಿ ಜ್ಞಾನದ ಪ್ರಾರಬ್ಧವಿರುವುದು. ಈ ರೀತಿಯಲ್ಲ, ಅಲ್ಲಿ ಈ ಜ್ಞಾನ ನಡೆಯುತ್ತೆ ಎಂದಲ್ಲ. ಏನು ಆಸ್ತಿ ಭಾರತಕ್ಕೆ ಇತ್ತು, ಅದು ತಂದೆಯಿಂದ ಸಂಗಮ ಯುಗದಲ್ಲೇ ಸಿಕ್ಕಿತ್ತು. ಪುನಃ ಈಗ ತಮಗೆ ಸಿಗುತ್ತಿದೆ. ಭಾರತವಾಸಿಗಳು ನರಕವಾಸಿಗಳು ಮಹಾನ್ ದುಃಖಿಗಳಾಗಿದ್ದಾರೆ. ಆದ್ದರಿಂದಲೇ ಕರೆಯುತ್ತಾರೆ, ಏ ಪತಿತ ಪಾವನ, ದುಃಖಹರ್ತ, ಸುಖಕರ್ತ ಎಂದು. ಯಾರಿಗೆ? ಸರ್ವರ ದುಃಖಹರ್ತ, ಸುಖಕರ್ತ. ಏಕೆಂದರೆ ಕಾಸ್ ಭಾರತ, ಪೂರ್ತಿ ಪ್ರಪಂಚದಲ್ಲಿ ಪಂಚವಿಕಾರಗಳಿವೆ. ತಂದೆ ಪತಿತ ಪಾವನ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಕಲ್ಪಕಲ್ಪವು ಕಲ್ಪದ ಸಂಗಮದಲ್ಲಿ ಬರುತ್ತೇನೆ. ಸರ್ವರ ಸದ್ಗತಿ ದಾತ ಆಗಿದ್ದೇನೆ.
ಅಬಲೆಯರು, ಅಹಿಲ್ಯೆಯರು, ಗಣಿಕೆಯರು ಮತ್ತು ಗುರುಗಳು ಯಾರೆಲ್ಲ ಇದ್ದಾರೆ ಎಲ್ಲರೂ ನನ್ನನ್ನೇ ನೆನಪು ಮಾಡುತ್ತಾರೆ. ಎಲ್ಲರ ಉದ್ಧಾರ ನಾನೇ ಮಾಡಬೇಕಾಗಿದೆ, ಏಕೆಂದರೆ ಇದಿರುವುದೇ ಪತಿತ ಪ್ರಪಂಚ, ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಈ ಲಕ್ಷ್ಮೀನಾರಾಯಣ ಎಂದು. ಪತಿತ ಖಂಡ ಎಂದರೆ ಸುಳ್ಳಿನ ಖಂಡ, ಪಾವನ ಖಂಡ ಎಂದರೆ ಸತ್ಯ ಖಂಡ. ಭಾರತ ಪಾವನ ಖಂಡವಾಗಿತ್ತು. ಈ ಲಕ್ಷ್ಮೀನಾರಾಯಣರ ಸೂರ್ಯವಂಶಿ ಮನೆತನವಿತ್ತು. ಈ ಭಾರತವೇ ಅವಿನಾಶಿ ಖಂಡವಾಗಿದೆ. ಇದು ಎಂದಿಗೂ ವಿನಾಶ ಆಗುವುದಿಲ್ಲ. ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆಗ ಬೇರೆ ಯಾವುದೇ ಖಂಡ ಇರಲಿಲ್ಲ. ಅವೆಲ್ಲವೂ ನಂತರ ಬಂದಿದ್ದು. ಶಾಸ್ತ್ರಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಏನೆಂದರೆ ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಬಾಬಾ ಹೇಳುತ್ತಾರೆ, ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳು ಇರಲು ಸಾಧ್ಯವಿಲ್ಲ. ಸತ್ಯಯುಗದ ಆಯುಷ್ಯು ಲಕ್ಷಾಂತರ ವರ್ಷಗಳಿರಲು ಆಗುವುದಿಲ್ಲ. ಕಲ್ಪದ ಆಯುಷ್ಯಿರುವುದೇ 5000 ವರ್ಷಗಳ ಕಾಲ. ಮತ್ತೆ ಹೇಳುತ್ತಾರೆ, ಮನುಷ್ಯರು 84 ಲಕ್ಷ ಜನ್ಮ ಪಡೆಯುತ್ತಾರೆಂದು. ಮನುಷ್ಯರನ್ನು ನಾಯಿ ಬೆಕ್ಕು ಎಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಅವರ ಜನ್ಮ ಬೇರೆಯೇ ಆಗಿದೆ. ಪ್ರಾಣಿಗಳ ಜನ್ಮನೇ ಬೇರೆ. 84 ಲಕ್ಷ ವೆರೈಟಿ. ಮನುಷ್ಯರ ವೆರೈಟಿ ಅಂತೂ ಒಂದೇ. ಮನುಷ್ಯರೇ 84 ಜನ್ಮ ಪಡೆಯುತ್ತಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ತಾವು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಭಾರತವಾಸಿಗಳು ತಮ್ಮ ಧರ್ಮವನ್ನು ಡ್ರಾಮಾ ಪ್ಲಾನ್ ಅನುಸಾರವಾಗಿ ಮರೆತಿದ್ದಾರೆ. ಕಲಿಯುಗದ ಅಂತಿಮದಲ್ಲಿ ಬಿಲ್ಕುಲ್ ಪತಿತರಾಗಿದ್ದಾರೆ. ಮತ್ತೆ ತಂದೆ ಬಂದು ಸಂಗಮದಲ್ಲಿ ಪಾವನ ಮಾಡುತ್ತಾರೆ. ಇದಕ್ಕೆ ಹೇಳಲಾಗುವುದು ದುಃಖಧಾಮವೆಂದು. ಮತ್ತೆ ಪಾತ್ರ ಸುಖಧಾಮದಲ್ಲಿ ಇರುವುದು. ಬಾಬಾ ಹೇಳುತ್ತಾರೆ, ಏ ಮಕ್ಕಳೇ, ತಾವು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿದ್ದೀರಿ. ಅನಂತರ ತಾವು 84 ಜನ್ಮಗಳ ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೀರಾ. ಸತ್ತೋಯಿಂದ ರಜೋ ತಮೋನಲ್ಲಿ ಅವಶ್ಯವಾಗಿ ಬರಬೇಕಾಗುವುದು. ತಾವು ದೇವತೆಗಳಷ್ಟು ಧನವಂತರು, ಎವರ್ ಹ್ಯಾಪಿ, ಎವರ್ ಹೆಲ್ದಿ ಮತ್ತಾರೂ ಇರಲಾಗುವುದಿಲ್ಲ. ಭಾರತ ಎಷ್ಟು ಶ್ರೀಮಂತ ದೇಶವಾಗಿತ್ತು. ವಜ್ರ ವೈಡೂರ್ಯಗಳೇನು ದೊಡ್ಡ ದೊಡ್ಡ ಕಲ್ಲುಗಳ ಸಮಾನ ವಜ್ರ ವೈಡೂರ್ಯಗಳಿತ್ತು. ಎಲ್ಲವೂ ಸಹ ಮರಿದು ಹೋಗಿದೆ. ಪೂರ್ತಿ ಭವನಗಳೇ ವಜ್ರ ವೈಡೂರ್ಯಗಳಿಂದ ನಿರ್ಮಾಣ ಮಾಡಲ್ಪಟ್ಟಿತ್ತು. ಬಾಬಾರವರು ತಾವು ಮಕ್ಕಳಿಗೆ ಸ್ಮೃತಿ ಮಾಡಿಸುತ್ತಿದ್ದಾರೆ. ತಮ್ಮನ್ನು ಎಷ್ಟು ಶ್ರೀಮಂತರನ್ನಾಗಿ ಮಾಡಲಾಗಿತ್ತು. ತಾವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ದೀರಿ. ಯಥಾ ರಾಜ ರಾಣಿ ತಥಾ ಪ್ರಜೆಗಳು. ಇವರಿಗೆ ದೇವಿ ದೇವತೆಗಳು ಎಂದು ಹೇಳಲಾಗುವುದು, ಸತ್ಯಯುಗದ ದೇವತೆಗಳಿಗೆ. ಆದರೆ ತಂದೆ ತಿಳಿಸುತ್ತಾರೆ, ಬಲೆ ಭಗವಾನ್ ಭಗವತಿ ಅಂತ ಹೇಳುತ್ತಾರೆ ದೇವತೆಗಳಿಗೆ. ಆದರೆ ಭಗವಂತ ಅಂತೂ ಒಬ್ಬರೇ ಆಗಿದ್ದಾರೆ. ಅವರು ತಂದೆಯಾಗಿದ್ದಾರೆ. ಕೇವಲ ಈಶ್ವರ ಅಥವಾ ಪ್ರಭು ಎಂದು ಹೇಳುವುದರಿಂದಲೂ ನೆನಪು ಬರುವುದಿಲ್ಲ. ಆ ಎಲ್ಲ ಆತ್ಮಗಳಿಗೆ ತಂದೆ ಶಿವ ತಂದೆಯಾಗಿದ್ದಾರೆ, ಬೇಹದ್ದಿನ ತಂದೆ. ಅವರು ತಿಳಿಸುತ್ತಾರೆ, ಭಾರತವಾಸಿಗಳು ತಮ್ಮ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ವಾಸ್ತವದಲ್ಲಿ ತಂದೆ ಯಾವಾಗ ಬಂದಿದ್ದರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಇರುವುದೇ ಕಬ್ಬಿಣದ ಸಮಾನ ಕಲ್ಲು ಬುದ್ಧಿ ಉಳ್ಳವರು. ಮೊದಲು ಪಾರಸ ಬುದ್ಧಿ ಉಳ್ಳವರಾಗಿದ್ದರು. ಈ ಸಮಯದಲ್ಲಂತೂ ಎಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ. ನಾಥ, ಪಾರಸನಾಥ, ಪತ್ತರನಾಥ. ಪಾರಸನಾಥ ಸತ್ಯಯುಗದಲ್ಲಿ. ಈಗ ಪಾರತನಾಥ, ನಾಥ್ ಅಂತಲೂ ಹೇಳಲಿಕ್ಕಾಗುವುದಿಲ್ಲ. ಏಕೆಂದರೆ ರಾಜ ರಾಣಿಯೇ ಇಲ್ಲ, ಮಾಲೀಕರೇ ಯಾರೂ ಇಲ್ಲ. ಮೊದಲು ಇಲ್ಲಿ ದೈವಿ ರಾಜಸ್ಥಾನವಿತ್ತು, ಅನಂತರ ಆಸುರಿ ರಾಜ್ಯವಾಯಿತು. ಇದು ಆಟವಾಗಿದೆ. ಅದಾಗಿದೆ ಹದ್ದಿನ ಡ್ರಾಮಾ, ಇದಾಗಿದೆ ಬೇಹದ್ದಿನ ಡ್ರಾಮಾ. ವಿಶ್ವದ ಭೂಗೋಳ ಚರಿತ್ರೆಯ ಆದಿ ಮಧ್ಯ ಅಂತ್ಯ ಅಂದರೆ ಆದಿಯಿಂದ ಅಂತಿಮದವರೆಗೆ ತಾವು ತಿಳಿದುಕೊಂಡಿದ್ದೀರಾ, ಮತ್ಯಾರೂ ತಿಳಿದುಕೊಂಡಿಲ್ಲ. ಭಾರತದಲ್ಲಿ ಯಾವಾಗ ದೇವಿ ದೇವತೆಗಳಿದ್ದರೂ ಆಗ ಪೂರ್ತಿ ಸೃಷ್ಟಿಗೆ ಮಾಲೀಕರಾಗಿದ್ದರು.
ಮತ್ತು ಭಾರತದಲ್ಲಿಯೇ ಇದ್ದರು. ತಂದೆ ಭಾರತವಾಸಿಗಳಿಗೆ ಸ್ಮೃತಿ ಕೊಡಿಸುತ್ತಾರೆ. ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತೆಗಳಿದ್ದರು. ದೇವತೆಗಳ ಧರ್ಮ ಶ್ರೇಷ್ಠ, ಕರ್ಮವೂ ಶ್ರೇಷ್ಠವಾಗಿತ್ತು. ಅನಂತರ 84 ಜನ್ಮಗಳಲ್ಲಿ ಇಳಿಯುತ್ತಾ ಬಂದೆವು. ಇದನ್ನು ತಂದೆಯ ಕುಳಿತು ತಿಳಿಸುತ್ತಾರೆ. ಈಗ ನಿಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಒಬ್ಬರ ಮಾತಂತೂ ಅಲ್ಲ, ಯುದ್ಧದ ಮೈದಾನದ ಮಾತು ಇಲ್ಲ. ಭಾರತವಾಸಿಗಳು ಇದನ್ನು ಸಹ ಮರೆತಿದ್ದಾರೆ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಸತ್ಯಯುಗದ ಆಯುಷ್ಯು ಬಹಳ ದೊಡ್ಡದಾಗಿ ಮಾಡಿರುವುದರಿಂದ ಬಹಳ ದೂರ ಕರೆದುಕೊಂಡು ಹೋಗಿದ್ದಾರೆಂದರೆ ತುಂಬ ಬರೆದಿದ್ದಾರೆ. ತಂದೆ ತಿಳಿಸುತ್ತಾರೆ, ಮನುಷ್ಯರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲಾಗುವುದಿಲ್ಲ. ಗಾದೆಯೂ ಇದೆ, ಸರ್ವರ ಸದ್ಗತಿದಾತ ಪತಿತರನ್ನ ಪಾವನ ಮಾಡುವ ಕರ್ತ ಒಬ್ಬರಾಗಿದ್ದಾರೆ. ಇದಾಗಿದೆ ಸುಳ್ಳಿನ ಖಂಡ. ಸತ್ಯ ಬಾಬಾರವರು ಸತ್ಯಖಂಡವನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ. ಭಕ್ತರು ಪೂಜೆ ಮಾಡುತ್ತಾರೆ, ಆದರೆ ಭಕ್ತಿ ಮಾರ್ಗದಲ್ಲಿ ಯಾರ ಪೂಜೆ ಮಾಡುತ್ತಾ ಬಂದೆವು? ಒಬ್ಬರ ಬಯೋಗ್ರಫಿಯನ್ನು ಸಹ ತಿಳಿದುಕೊಂಡಿಲ್ಲ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ತಂದೆಯಾಗಿದ್ದಾರೆ ಹೊಸ ಪ್ರಪಂಚದ ರಚಯಿತ, ಸ್ವರ್ಗದ ರಚಯಿತ, ಬೇಹದ್ದಿನ ಸುಖ ಕೊಡುವವರು. ಸತ್ಯಯುಗದಲ್ಲಿ ಸುಖ ಇತ್ತು. ಅದು ಹೇಗೆ ಮತ್ತು ಯಾರು ಸ್ಥಾಪನೆ ಮಾಡಿದರು? ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ತಂದೆಯೇ ಮಾಡುತ್ತಾರೆ. ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿ ದೇವತೆಗಳನ್ನಾಗಿ ಮಾಡಲಾಗುವುದು. ಇದಂತೂ ತಂದೆಯ ಕೆಲಸವಾಗಿದೆ. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಪಾವನ ಮಾಡುತ್ತೇನೆ, ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಅನಂತರ ತಮ್ಮನ್ನು ಪತಿತ ಮಾಡಿದವರು ಯಾರು? ರಾವಣ. ಮನುಷ್ಯರು ಹೇಳುತ್ತಾರೆ ಸುಖ ದುಃಖ ಈಶ್ವರನೇ ಕೊಡುತ್ತಾರೆಂದು. ಬಾಬಾ ಹೇಳುತ್ತಾರೆ, ನಾನಂತೂ ಎಲ್ಲರಿಗೂ ಸುಖ ಕೊಡುತ್ತೇನೆ. ಅರ್ಧ ಕಲ್ಪ ನೀವು ತಂದೆಯ ಸ್ಮರಣೆ ಮಾಡುವುದಿಲ್ಲ. ಯಾವಾಗ ರಾವಣ ರಾಜ್ಯ ಪ್ರಾರಂಭವಾಗುವುದು ಆಗ ಎಲ್ಲರ ಪೂಜೆ ಮಾಡಲು ಶುರು ಮಾಡುತ್ತೀರಾ. ಇದು ನಿಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಹೇಳ್ತಾರೆ ಬಾಬಾ, ನಾವೆಷ್ಟು ಜನ್ಮ ಪಡ್ಕೊಂಡ್ವಿ ಎಂದು. ಬಾಬಾ ಹೇಳುತ್ತಾರೆ, ಮಕ್ಕಳೇ, ನೀವು ನಿಮ್ಮ ಜನ್ಮಗಳನ್ನೇ ತಿಳಿದುಕೊಂಡಿರಲಿಲ್ಲ. ನೀವು ಪೂರ್ತಿ 84 ಜನ್ಮಗಳನ್ನು ಪಡೆದಿದ್ದೀರಾ. 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯಲು ಬಂದಿದ್ದೀರಾ. ಅಂದರೆ ಅರ್ಥ, ಸತ್ಯ 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 ಬಾಬಾರವರಿಂದ ಸತ್ಯ ಕತೆ ಕೇಳಿ ನರನಿಂದ ನಾರಾಯಣ ಆಗುತ್ತೀರಾ. ನರನಿಂದ ನಾರಾಯಣ ಆಗುವ ಜ್ಞಾನವನ್ನು ಕೇಳುತ್ತೀರಾ. ಇದಾಗಿದೆ ಜ್ಞಾನ, ಅದಾಗಿದೆ ಭಕ್ತಿ. ಈ ಸ್ಪಿರಿಚುವಲ್ ನಾಲೆಜ್, ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆಯೇ ಕೊಡುತ್ತಾರೆ. ತಾವು ಮಕ್ಕಳು ದೇಹಿ ಅಭಿಮಾನಿ ಆಗಬೇಕು. ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿರಿ. ಶಿವತಂದೆಯಂತೂ ಎಲ್ಲ ಆತ್ಮರಿಗೂ ತಂದೆಯಾಗಿದ್ದಾರೆ. ಆತ್ಮರೆಲ್ಲರೂ ಪರಮಧಾಮದಿಂದ ಪಾತ್ರ ಮಾಡಲು ಇಲ್ಲಿ ಬರುತ್ತಾರೆ ಶರೀರದಲ್ಲಿ. ಇದಕ್ಕೆ ಕರ್ಮಕ್ಷೇತ್ರ ಎಂದು ಹೇಳಲಾಗುವುದು. ಬಹಳ ದೊಡ್ಡ ಆಟವಾಗಿದೆ. ಆತ್ಮನಲ್ಲಿ ಕೆಟ್ಟ ಮತ್ತು ಒಳ್ಳೆಯ ಸಂಸ್ಕಾರವಿರುವುದು. ಅದರ ಅನುಗುಣವಾಗಿ ಮನುಷ್ಯರಿಗೆ ಒಳ್ಳೆಯ ಕೆಟ್ಟ ಜನ್ಮ ಸಿಗುವುದು. ಇವರೇನು ಪಾವನರಾಗಿದ್ದರೂ ಈಗ ಪತಿತರಾಗಿದ್ದಾರೆ. ತತ್ತತ್ವಂ. ನಾನು ತಂದೆಯನ್ನು ಈ ಪರ ರಾವಣ ರಾಜ್ಯದಲ್ಲಿ ಪತಿತ ಶರೀರದಲ್ಲಿ ಕರೆಯುತ್ತೀರಾ. ಸೊ ನಾನು ಇಲ್ಲಿ ಪರ ರಾಜ್ಯದಲ್ಲಿ ಪತಿತ ಶರೀರದಲ್ಲಿ ಬರಬೇಕಾಗುವುದು. ಯಾರು ಮೊದಲ ನಂಬರಲ್ಲಿ ಹೋಗುತ್ತಾರೆ ಅವರ ಶರೀರದಲ್ಲಿ ಪ್ರವೇಶ ಮಾಡಲಾಗುವುದು. ಸೂರ್ಯ ವಂಶದವರೇ ಪೂರ್ತಿ 84 ಜನ್ಮಗಳನ್ನು ಪಡೆಯುತ್ತಾರೆ. ಇದಾಗಿದೆ ಬ್ರಹ್ಮ ಮತ್ತು ಬ್ರಾಹ್ಮಣರ ಪರಿವಾರ. ತಂದೆ ತಿಳಿಸುತ್ತಾರೆ, ಪ್ರತಿನಿತ್ಯವೂ ತಿಳಿಸುತ್ತಾರೆ. ಆದರೆ ಕಲ್ಲು ಬುದ್ಧಿ ಉಳ್ಳವರನ್ನು ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ. ಏ ಆತ್ಮರೇ, ಈಗ ದೇಹಿ ಅಭಿಮಾನಿ ಆಗಿರಿ. ಏ ಆತ್ಮರೇ, ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಮತ್ತು ರಾಜ್ಯವನ್ನು ನೆನಪು ಮಾಡಿರಿ. ದೇಹದ ಸಂಬಂಧಗಳನ್ನು ಬಿಟ್ಟಾಗ
ಪಾರಸ ಬುದ್ಧಿ ಉಳ್ಳವರಾಗುತ್ತೀರ. ಅಂದರೆ ಮನಸ್ಸಿನಿಂದ ಎಲ್ಲವನ್ನು ಮರೆತಾಗ ಮೋಹ ಇಲ್ಲ, ಯಾವುದೇ ಸಂಬಂಧಗಳ ಕಡೆ ಆಕರ್ಷಣೆ ಇಲ್ಲ ಅಂತ ಅಂದರೆ ಪಾರಸ ಬುದ್ಧಿ ಉಳ್ಳವರಾಗುತ್ತೀರ. ಶರೀರವಂತೂ ಎಲ್ಲರೂ ಬಿಡಲೇಬೇಕು. ಎಲ್ಲರದ್ದು ಈಗ ವಾನಪ್ರಸ್ಥ ಅವಸ್ಥೆಯಾಗಿದೆ. ಒಬ್ಬ ಸದ್ಗುರುವಿನ ವಿನಃ ಸರ್ವರ ಸದ್ಗತಿ ದಾತ ಮತ್ಯಾರೂ ಇರಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ಏ ಭಾರತವಾಸಿ ಮಕ್ಕಳೇ, ತಾವು ಮೊದಲು ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಿ. ಗಾಯನವೂ ಇದೆ, ಆತ್ಮ ಪರಮಾತ್ಮ ಅಗಲಿ ಹೋಗಿದ್ದರು ಬಹಳ ಕಾಲ ಅಂದಾಗ ಮೊಟ್ಟ ಮೊದಲು ತಾವು ಭಾರತವಾಸಿ ದೇವಿ ದೇವತಾ ಧರ್ಮದವರೇ ಬರುತ್ತೀರಾ. ಅನ್ಯ ಧರ್ಮದವರು ನಂತರ ಬರುತ್ತಾರೆ ಅಂದಾಗ ಅವರ ಜನ್ಮ ಸ್ವಲ್ಪ ಇರುವುದು. ಪೂರ್ತಿ ಸೃಷ್ಟಿಯ ವೃಕ್ಷ ಹೇಗೆ ಸುತ್ತುತ್ತದೆ ಅದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಯಾರು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆಯೋ ಅವರಿಗೆ ಇದು ಬಹಳ ಸಹಜ. ಆತ್ಮ ಧಾರಣೆ ಮಾಡಿಕೊಳ್ಳುತ್ತದೆ. ಪುಣ್ಯ ಆತ್ಮ ಪಾಪ ಆತ್ಮ ಅಂತೂ ಆತ್ಮವೇ ಆಗುವುದು. ನಿಮ್ಮದು ಅಂತಿಮ 84ನೆಯ ಜನ್ಮವಾಗಿದೆ. ತಾವು ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದೀರಾ. ವಾನಪ್ರಸ್ಥ ಅವಸ್ಥೆಯಲ್ಲಿರುವಂತಹವರು ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಮಂತ್ರ ತೆಗೆದುಕೊಳ್ಳಲು. ಈಗಂತೂ ನೀವು ಹೊರಗಿನ ಗುರುಗಳನ್ನು ಮಾಡಿಕೊಳ್ಳಬಾರದು. ಬಾಬಾ ಹೇಳುತ್ತಾರೆ, ನಿಮ್ಮೆಲ್ಲರಿಗೂ ನಾನು ತಂದೆ ಶಿಕ್ಷಕ ಸದ್ಗುರುವಾಗಿದ್ದೇನೆ. ನನಗೆ ಹೇಳ್ತೀರಾ ಏ ಪತಿತ ಪಾವನ ಶಿವ ತಂದೆ ಎಂದು. ಈಗ ಸ್ಮೃತಿ ಬಂದಿದೆ, ಎಲ್ಲ ಆತ್ಮರ ತಂದೆ ಇವರಾಗಿದ್ದಾರೆ. ಆತ್ಮ ಸತ್ಯವಾಗಿದೆ, ಚೈತನ್ಯವಾಗಿದೆ, ಏಕೆಂದರೆ ಅಮರವಾಗಿದೆ. ಎಲ್ಲ ಆತ್ಮರಲ್ಲಿ ಪಾತ್ರ ಅಡಕವಾಗಿದೆ. ಬಾಬಾರವರು ಸತ್ಯ ಚೈತನ್ಯವಾಗಿದ್ದಾರೆ. ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿರುವ ಕಾರಣ ಹೇಳುತ್ತಾರೆ, ನಾನು ಪೂರ್ತಿ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ. ಆದ್ದರಿಂದ ನನಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು. ನಿಮಗೂ ಪೂರ್ತಿ ಜ್ಞಾನ ಇದೆ, ಬೀಜದಿಂದ ವೃಕ್ಷ ಹೇಗೆ ತಯಾರಾಗುತ್ತೆ ಎಂದು. ವೃಕ್ಷ ವೃದ್ಧಿ ಆಗುವುದರಲ್ಲಿ ಸಮಯ ಇಡಿಸುವುದು. ತಂದೆ ಹೇಳುತ್ತಾರೆ, ನಾನು ಬೀಜ ರೂಪವಾಗಿದ್ದೇನೆ. ಅಂತಿಮದಲ್ಲಿ ಪೂರ್ತಿ ವೃಕ್ಷ ಜಡ ಜಡೀಭೂತ ಅವಸ್ಥೆಯನ್ನು ಹೊಂದುತ್ತದೆ. ಈಗ ನೋಡಿ, ದೇವಿ ದೇವತಾ ಧರ್ಮದ ತಳಪಾಯವೇ ಇಲ್ಲ, ಪ್ರಾಯಲೋಪವಾಗಿದೆ. ಯಾವಾಗ ದೇವಿ ದೇವತಾ ಧರ್ಮ ಮಾಯವಾಗುವುದು ಆಗ ತಂದೆ ಬರುತ್ತಾರೆ. ಒಂದು ಧರ್ಮದ ಸ್ಥಾಪನೆ ಮಾಡಿ ಬಾಕಿ ಎಲ್ಲವನ್ನು ವಿನಾಶ ಮಾಡಿಸುತ್ತಾರೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ತಂದೆ ಸ್ಥಾಪನೆ ಮಾಡಿಸುತ್ತಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು. ತಾವು ಬಂದಿದ್ದೀರ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿ ದೇವತೆಗಳಾಗಲು. ಇದು ಡ್ರಾಮಾ ತಯಾರಾಗಿದೆ, ಇದರ ಅಂತ್ಯ ಆಗುವುದಿಲ್ಲ. ತಂದೆ ಬಂದಿದ್ದಾರೆ. ಆತ್ಮರೆಲ್ಲರೂ ಸಹೋದರರಾಗಿದ್ದೇವೆ, ಮೂಲವತನದಲ್ಲಿ ಇರುವವರಾಗಿದ್ದೇವೆ. ಎಲ್ಲರೂ ಆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ. ದುಃಖದಲ್ಲಿ ಸ್ಮರಣೆ ಎಲ್ಲರೂ ಮಾಡುತ್ತಾರೆ, ಆದರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ರಾವಣ ರಾಜ್ಯದಲ್ಲಿ ದುಃಖ ಇದೆ, ಇಲ್ಲಿ ಸ್ಮರಣೆ ಮಾಡುತ್ತಾರೆ ಅಂದಾಗ ತಂದೆ ಸರ್ವರ ಸದ್ಗತಿದಾತ ಒಬ್ಬರಾಗಿದ್ದಾರೆ. ಅವರ ಮಹಿಮೆ ಇದೆ. ತಂದೆ ಬರಲಿಲ್ಲವೆಂದರೆ ಪಾವನರನ್ನಾಗಿ ಮಾಡುವುದು ಹೇಗೆ? ಕ್ರಿಶ್ಚಿಯನ್ನರು ಮುಸಲ್ಮಾನರು ಅಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ಕ್ರಿಶ್ಚಿಯನ್ನರು, ಇಸ್ಲಾಮಿಯರು ಯಾರೆಲ್ಲ ಇದ್ದಾರೆ ಎಲ್ಲರೂ ಮನುಷ್ಯರು. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಎಲ್ಲರೂ ಅವಶ್ಯವಾಗಿ ಪುನರ್ಜನ್ಮ ಪಡೆಯಬೇಕು. ಈಗ ಪುನರ್ಜನ್ಮ ಸಿಗತ್ತೆ ನರಕದಲ್ಲಿ. ಈ ರೀತಿ ಎಲ್ಲ ಸುಖದಲ್ಲಿ ಎಲ್ಲರೂ ಹೊರಟು ಹೋಗುತ್ತಾರೆ ಎಂದಲ್ಲ. ಹೇಗೆ ಹಿಂದೂ ಧರ್ಮದವರು ಹೇಳುತ್ತಾರೆ, ಸ್ವರ್ಗವಾಸಿಗಳಾದರು ಅಂದರೆ ಅರ್ಥ ನರಕದಲ್ಲೇ ಜನ್ಮ ಪಡ್ಕೊಳ್ತಾರೆ. ಸ್ವರ್ಗಕ್ಕೆ ಹೋದರು ಅಂದರೆ ಸ್ವರ್ಗಕ್ಕೇನೂ ಹೋಗಲಿಲ್ಲ, ನರಕದಲ್ಲೇ ಇದ್ದರು ಅಲ್ವಾ. ಅಂದರೆ ಇಲ್ಲಿವರೆಗೂ ನರಕದಲ್ಲಿ ಇದ್ದರು ಅಲ್ವಾ. ಈಗ ಸ್ವರ್ಗದಲ್ಲಿ ಹೋದರು ಅಂತ ಹೇಳ್ತಾರೆ. ನಿಮ್ಮ ಮುಖದಲ್ಲಿ ಅಂದರೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್. ಯಾವಾಗ ಸ್ವರ್ಗವಾಸಿಗಳಾದರು ಮತ್ತು ಅವರನ್ನು ನರಕದ ಆಸುರಿ ವೈಭವವನ್ನು ಯಾಕೆ ತಿನ್ನಿಸುತ್ತೀರಾ? ಪಿತೃ ತಿನ್ನಿಸ್ತಾರೆ ಅಲ್ವಾ, ಶರೀರ ಬಿಟ್ಟಿರುವಂತಹವರಿಗೆ ಕರೆದ್ಬಿಟ್ಟು ತಿನ್ನಿಸ್ತಾರೆ ಅಲ್ವಾ. ಅವರು ಸ್ವರ್ಗಕ್ಕೆ ಹೋದರು ಅಂತ ಅಂದರೆ ಇಲ್ಲಿಂದು ಯಾಕೆ ತಿನ್ನಿಸುತ್ತೀರಾ? ಬಂಗಾಲದಲ್ಲಿ ಮಚ್ಚಲಿ
ತಿನ್ನಿಸ್ತಾರೆ, ಮೀನು ಮೊಟ್ಟೆ ಅದೆಲ್ಲ ತಿನ್ನಿಸ್ತಾರೆ. ಅರೇ ಅವರಿಗಿದೆಲ್ಲ ತಿನ್ನುವ ಅವಶ್ಯಕತೆಯಾದರೂ ಏನಿದೆ? ವಾಪಸ್ಸಂತೂ ಯಾರೂ ಹೋಗಲು ಸಾಧ್ಯವಿಲ್ಲ. ಯಾವಾಗ ಮೊದಲ ನಂಬರ್ನವರು 84 ಜನ್ಮ ಪಡೆಯಬೇಕಾಗುವುದು. ಈ ಜ್ಞಾನದಲ್ಲಿ ಯಾವ ಕಷ್ಟವೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಪರಿಶ್ರಮವಿದೆ. ರಾಮ ರಾಮ ಅಂತ ಜಪಿಸುತ್ತಾ ರೋಮಾಂಚನವಾಗುತ್ತದೆ. ಅದೆಲ್ಲವೂ ಭಕ್ತಿ ಮಾರ್ಗ. ಈ ಸೂರ್ಯ ಚಂದ್ರ ಇವೆಲ್ಲ ಪ್ರಕಾಶ ಕೊಡುವಂತಹದ್ದು, ದೇವತೆಗಳಲ್ಲ. ವಾಸ್ತವದಲ್ಲಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನ ನಕ್ಷತ್ರಗಳು ಇಲ್ಲಿನ ಮಹಿಮೆಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಈ ಅಂತಿಮ 84ನೆಯ ಜನ್ಮದಲ್ಲಿ ಯಾವುದೇ ಪಾಪಕರ್ಮ ವಿಕರ್ಮ ಮಾಡಬಾರದು. ಪುಣ್ಯ ಆತ್ಮ ಆಗುವ ಪೂರ್ಣ ಪುರುಷಾರ್ಥ ಮಾಡಬೇಕು. ಸಂಪೂರ್ಣ ಪಾವನರಾಗಬೇಕು. ಎರಡನೆಯದು, ತಮ್ಮ ಬುದ್ಧಿಯನ್ನು ಪಾರಸ ಬುದ್ಧಿ ಮಾಡಿಕೊಳ್ಳಲು ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ದೇಹಿ ಅಭಿಮಾನಿ ಆಗುವ ಅಭ್ಯಾಸ ಮಾಡಬೇಕು. ವರದಾನ, ಹಳೆಯ ಸಂಸ್ಕಾರಗಳು ಮತ್ತು ವಿಘ್ನಗಳಿಂದ ಮುಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಶಕ್ತಿ ಸಂಪನ್ನರಾಗಿರಿ. ಹಳೆಯ ಸಂಸ್ಕಾರಗಳು ಮತ್ತು ವಿಘ್ನಗಳಿಂದ ಮುಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಶಕ್ತಿ ಸಂಪನ್ನರಾಗಿರಿ. ವರದಾನದ ವಿಶ್ಲೇಷಣೆ, ಯಾವುದೇ ಪ್ರಕಾರದ ವಿಘ್ನಗಳಿಂದ, ಬಲಹೀನತೆಗಳಿಂದ, ಹಳೆಯ ಸ್ವಭಾವ ಸಂಸ್ಕಾರಗಳಿಂದ ಮುಕ್ತಿ ಬಯಸುವುದಾದರೆ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಅಂದರೆ ಅರ್ಥ ಅಲಂಕಾರಿ ರೂಪ ಆಗಿ ಇರಿ. ಯಾರು ಅಲಂಕಾರಗಳಿಂದ ಸದಾ ಶೃಂಗರಿತರಾಗಿರುತ್ತಾರೆ ಅವರು ಭವಿಷ್ಯದಲ್ಲಿ ವಿಷ್ಣು ವಂಶೀಯರು ಆಗುತ್ತಾರೆ. ಆದರೆ ಈಗ ವೈಷ್ಣವರಾಗುತ್ತೀರಾ. ಅವರಿಗೆ ಯಾವುದೇ ತಮೋಗುಣಿ ಸಂಕಲ್ಪ ಸಂಸ್ಕಾರವೂ ಸಹ ಟಚ್ ಮಾಡಲು ಸಾಧ್ಯವಿಲ್ಲ. ಅವರು ಹಳೆಯ ಪ್ರಪಂಚದ ಯಾವುದೇ ವಸ್ತು ಮತ್ತು ವ್ಯಕ್ತಿಗಳ ಜೊತೆ ಸಹಜವಾಗಿ ಭಿನ್ನವಾಗಿರುತ್ತಾರೆ. ಅವರು ಕಾರಣ ಅಕಾರಣದಿಂದಾಗಿಯೂ ಸಹ ಯಾವುದನ್ನು ಮುಟ್ಟಲ್ಲ. ಯಾವುದೇ ವ್ಯರ್ಥ ಅಥವಾ ನೆಗೆಟಿವ್ ಹಳೆಯ ಸ್ವಭಾವ ಸಂಸ್ಕಾರ ಅವರನ್ನು ಟಚ್ಚೂ ಸಹ ಮಾಡಲು ಸಾಧ್ಯವಿಲ್ಲ. ಸ್ಲೋಗನ್, ಪ್ರತಿ ಸಮಯ ಪ್ರತಿ ಕರ್ಮದಲ್ಲಿ ಬ್ಯಾಲೆನ್ಸ್ ಇಟ್ಟುಕೊಳ್ಳುವುದೇ ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ. ಪ್ರತಿ ಸಮಯ ಪ್ರತಿ ಕರ್ಮದಲ್ಲಿ ಬ್ಯಾಲೆನ್ಸ್ ಸಮಾನತೆ ಇಟ್ಟುಕೊಳ್ಳುವುದೇ ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ. ಅವ್ಯಕ್ತ ಇಶಾರೆ, ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿ ಇರಿ. ಹೇಗೆ ಅಂತಿಮದಲ್ಲಿ ಇಬ್ಬರು ಮಿತ್ರರಿದ್ದಾಗ ಅವರ ಮಧ್ಯದಲ್ಲಿ ಒಂದು ವೇಳೆ ಯಾರಾದರೂ ನಿಂದನೆ ಮಾಡುವವರು ಬಂದರೆ ಅವರು ಅವರ ಭಾವವನ್ನೇ ಬದಲಾಯಿಸುತ್ತಾರೆ. ಎಲ್ಲಿ ನಿಶ್ಚಯವಿರುತ್ತೆ ಅಲ್ಲಿ ಶಬ್ದಗಳ ಭಾವ ಬದಲಾಗಿ ಸಾಧಾರಣ ಮಾತಾಗುತ್ತದೆ. ಅಂದಾಗ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಿ ಆಗ ಅನೇಕರಿದ್ದರೂ ಸಹ ಒಬ್ಬರು ಕಾಣುತ್ತೀರಾ. ಏಕಮತ ಸಂಘಟನೆಯಾಗುವುದು. ಯಾರು ಎಷ್ಟೇ ನಿಂದನೆಯ ಮಾತುಗಳನ್ನು ತಿಳಿಸಿದರೂ ಸಹ ಅವರಿಗೆ ಜೊತೆ ಕೊಡುವುದಕ್ಕೆ ಬದಲಾಗಿ ಹೇಳುವಂತಹವರ ರೂಪವನ್ನೇ ಅವರ ಭಾವನೆಗಳನ್ನೇ ಪರಿವರ್ತಿಸಿರಿ. ಅದನ್ನು ಕೇಳಿ ಇನ್ನು ದೊಡ್ಡದು ಮಾಡೋದಲ್ಲ, ಅವರ ಭಾವನೆಗಳನ್ನು ಪರಿವರ್ತಿಸಿರಿ, ಅದ್ರ ಜೊತೆ ಕೊಡಬೇಡಿ ಅಂತಾರೆ ಬಾಬ್ರೂರು. ಅಚ್ಚ. ಓಂ ಶಾಂತಿ.